ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಚೆನ್ನ ಮಸಾಲ. ಆಲ್ಮೋಸ್ಟ್ ಚೆನ್ನ ಮಸಾಲ ಯೂಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾಳೆ ಸಂಡೇ ಅಲ್ವಾ, ಇವತ್ತು ನಾನು ಈವ್ನಿಂಗ್ ರೆಸಿಪಿ ಹಾಕಿದ್ರೆ ಬೆಳಿಗ್ಗೆ ಒಂದು ಬಿಸಿಯಾಗಿ ಒಂದು ಪೂರಿ ಮಾಡಿಕೊಂಡು ಚೆನ್ನ ಮಸಾಲ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಅಂತ ಇವತ್ತು ಈ ರೆಸಿಪಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ನಾನು ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಮೊನ್ನೆ ಯಾರೊಬ್ರು ಕಮೆಂಟ್ ಹಾಕಿದ್ದೀರಾ, ಮೇಡಮ್ ಹೇಳಿದ್ದನ್ನೇ ರಿಪೀಟ್ ಹೇಳ್ತಿರ್ತೀರಾ ಅಂತ. ಕೆಲವೊಂದು ಟೈಮ್ ಆ ಥರ ಆಗ್ಬಿಡುತ್ತೆ, ಏನೋ ಹೇಳ್ತಾ ಇರ್ತೀವಿ, ಎಲ್ಲೋ ಸ್ಟಾಪ್ ಆಗಿರುತ್ತೆ, ಮತ್ತು ಅದನ್ನೇ ಕಂಟಿನ್ಯೂ ಮಾಡಿರ್ತೀನಿ. ಸರ್ ಇನ್ಮೇಲೆ ಆದಷ್ಟು ಕರೆಕ್ಟ್ ಮಾಡ್ಕೋತೀನಿ. ಹೋಗಿ ಈಗ ರೆಸಿಪಿ ನೋಡ್ಕೊಬನ್ನಿ. ನಾನು ರಾತ್ರಿನೇ ಕಾಬೂಲ್ ಕಡಲೆ ನೆನೆ ಹಾಕಿದ್ದೆ. ಒಂದು ಓವರ್ ನೈಟ್ ಸೋಕ್ ಮಾಡಬೇಕಾಗತ್ತೆ. ಆ ಸೋಕ್ ಮಾಡಿರೋದನ್ನು ಕುಕ್ಕರಲ್ಲಿ 1-2 ವಿಜಿಲ್ ಕೂಗಿಸ್ಕೋಬೇಕಾಗತ್ತೆ. 1-2 ವಿಜಿಲ್ ಸಾಕಾಗತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ಈಗ ಕುಕ್ಕರಲ್ಲಿ 2 ವಿಜಿಲ್ ಕೂಗಿಸ್ಕೊಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ಕುಕ್ಕರ್ ಕೂಗಿದೆ ನೋಡಿ, ಕ್ಲೀನಾಗಿ ಬೆಂದಿದೆ ಆಲ್ಮೋಸ್ಟು. ಈಗ ಏನೇನು ಬೇಕು ಅಂತ ನೋಡೋಣ. ಜೀರಿಗೆ, ಪಲಾವ್ ಎಲೆ, ನಾನು ಚಕ್ಕೆ ಲವಂಗ ಹಾಕ್ತಾಯಿಲ್ಲ, ಬರೀ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮಾಟೊ ಆದಷ್ಟು ಸಣ್ಣಗೆ ಹಚ್ಕೊಳ್ಳಿ. ಕೊರಿಯಾಂಡರ್ ಪೌಡರ್, ಚೋಲೆ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಲರಿಗೋಸ್ಕರ ಲಾಲ್ ಮಿರ್ಚಿ ಪೌಡರ್, ಖಾರದ ಪುಡಿ, ಉಪ್ಪು ಇಷ್ಟು ಬೇಕಾಗತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಸಿಂಪಲ್ ರೆಸಿಪಿ, ಈಸಿಯಾಗಿ ಮಾಡ್ಕೋಬೋದು. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದ್ದಾಗೇ ಜೀರಿಗೆ ಮತ್ತು ಪಲಾವ್ ಎಲೆ ಹಾಕ್ಕೊಳ್ಳೋಣ. ನಿಮಗೆ ಮಸಾಲೆ ಫ್ಲೇವರ್ಸ್ ಬೇಕು ಅಂದರೆ ನೀವು ಚಕ್ಕೆ ಲವಂಗ ಇದು ಹಾಕ್ಕೋಬೋದು. ನಾನು ಪಲಾವ್ ಎಲೆ ಮಾತ್ರ ಬಳಸ್ತಾ ಇದ್ದೀನಿ. ಈಗ ಅದು ಸ್ವಲ್ಪ ಎಣ್ಣೆ ಫ್ರೈ ಆಗಲಿ. ಹಾಕ್ತಿದ್ದಾಗೇ ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈಗ ಫ್ರೈ ಆಗಿದೆ, ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲದು ಕ್ಲೀನಾಗಿ ಅದು ಒಗ್ಗರಣೆಲಿ ಮಿಕ್ಸ್ ಆಗಬೇಕಲ್ಲ, ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲದು ಮಿಕ್ಸಾಗಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಟೊಮೊಟೊ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಒಂದೊಂದನ್ನು ಕ್ಲೀನಾಗಿ ನೀವು ಆದಷ್ಟು ಚಿಕ್ಕದಾಗಿ ಹಚ್ಕೊಂಡಾಗ ಏನಾಗುತ್ತೆ, ಕ್ಲೀನಾಗಿ ಫ್ರೈ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಫ್ರೈ ಆಗಿ ತುಂಬ ಟೈಮ್ ತೊಗೊಳುತ್ತೆ. ಈಗ ಟೊಮೊಟೊ ಎಲ್ಲ ಫ್ರೈ ಆಗಲಿ. ಕ್ಲೀನಾಗಿ ಒಂಥರ ಗೊಜ್ಜು ಥರ ಆಗಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ಅದೆಲ್ಲದು ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ಗೊಜ್ಜು ಥರ ಆಗಬೇಕು. ಎಲ್ಲದು ಕ್ಲೀನಾಗಿ ಬೆಂದ್ಕೋಬೇಕು. ನೋಡಿ ಈ ಥರ ಆಗಿದೆ. ನನಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಾನು ಏನು ಬೇಯಿಸಿಟ್ಕೊಂಡಿದ್ದೀನಲ್ಲ ನೀರು, ಅದೇ ನೀರನ್ನೇ ಹಾಕ್ತಾಯಿದ್ದೀನಿ. ಎಲ್ಲದು ಇನ್ನೂ ಸ್ವಲ್ಪ ಗೊಜ್ಜು ಥರ ಆಗ್ಬೋದಿತ್ತು. ನಾನು ಸ್ವಲ್ಪ ಬೇಗನೆ ಹಾಕ್ಕೊಂಡ ನೀರು ಅಂತ ನನಗೆ ಅನ್ನಿಸ್ತು. ಈಗೆಲ್ಲದು ಅದರಲ್ಲಿ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಆ ನೀರನ್ನ ಎತ್ತಿಟ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ನೀರು ಗಟ್ಟಿ ಬೇಕು, ತೆಳ್ಳಗೆ ಬೇಕು ಅಂತ ಅಂದರೆ ಆ ನೀರನ್ನೇ ಬಳಸ್ಕೋಬೋದು, ವೇಸ್ಟ್ ಮಾಡೋದು ಬೇಡ ಅಂತ. ಇದರಲ್ಲೂ ಸಹ ಈ ಕಾಳುಗಳೆಲ್ಲ ಬಂದು ಹೈ ಪ್ರೋಟೀನ್ ಅಲ್ವಾ. ವಾರಕ್ಕೊಂದು ಸತಿ ತಿಂದರೆ ಏನೂ ಲಾಸ್ ಇಲ್ಲ, ಒಳ್ಳೆಯದೇ. ಡೈಲಿ ಪ್ರೋಟೀನ್ ಇಷ್ಟು ತೊಗೊಳ್ಳೇಬೇಕು ಅಂತ ತೊಗೊಳ್ತಿರೋರು ಇದ್ದಾರೆ. ಅಟ್ಲೀಸ್ಟ್ ವಾರಕ್ಕೊಂದಿನ ಆದರೂ ಈ ಥರ ಕಾಳುಗಳು ತಿನ್ನೋಣ ಅಂತ ನಾನು ವಾರಕ್ಕೊಂದಿನ ಏನಾದರೂ ಮಾಡ್ತೀನಿ. ಹೆಸರು ಕಾಳು ಪಲ್ಯ ಅಥವಾ ಈ ಕಾಬೂಲ್ ಕಡಲೆದೇನಾದರೂ ಮಾಡ್ತಾಯಿರ್ತೀನಿ. ಈಗ ಇದೆಲ್ಲ ಕುದಿ ಬರ್ತಾಯಿದೆ ನೋಡಿ. ಇದೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ. ಈಗ ಪೌಡರ್ಸು ಏನಿದೆಯಲ್ಲ, ಕೊರಿಯಾಂಡರ್ ಪೌಡರು, ನಾನು ಎಲ್ಲದು ಕಣ್ಣಲ್ಲಿ ತಲೆ ಹಾಕ್ಕೊಳ್ಳೋದು. ಕೊರಿಯಾಂಡರ್ ಪೌಡರು, ಗರಂ ಮಸಾಲೆ ಯೂಸ್ ಮಾಡ್ತಾಯಿಲ್ಲ, ಇದು ಅಚ್ಕಾರದ ಪುಡಿ. ಕಲರಿಗೋಸ್ಕರ ಅಷ್ಟೇ ಅಚ್ಕಾರದ ಪುಡಿ ಬಳಸ್ತಾ ಇರೋದು. ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕು, ಮೆಣಸಿನ್ಕಾಯಿ ಬೇಡ ಅಂದರೆ ಸ್ವಲ್ಪ ನೀವು ಖಾರದ ಪುಡಿ ಸಹ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಅಷ್ಟೇ ಖಾರದ ಪುಡಿ. ಈಗ ಚೋಲೆ ಮಸಾಲ ಆಲ್ಮೋಸ್ಟ್ ಒಳ್ಳೆ ಅದು ಮಿಸ್ ಆಗಿ ಬಿದ್ದುಬಿಡ್ತು, ಅದ್ರ ಮೇಲೇನೋ ಅಂಟ್ಕೊಂಡಿದ್ದು. ಆ ಚೋಲೆ ಮಸಾಲ ನಾನು ಆಲ್ಮೋಸ್ಟ್ ಇದು ತರಿಸಿ ಒಂದು ತಿಂಗಳ ಮೇಲೆ ಆಯಿತು. ಒಂದು 2-3 ಸತಿಗೆ ಬಗ್ಗೆ ನಾವು ಬಳಸ್ಕೋಬೋದು ಅದನ್ನು. ಎಲ್ಲದು ಈಗ ಕ್ಲೀನಾಗಿ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆ ಎಲ್ಲ ಮಿಕ್ಸ್ ಆಗಲಿ. ಆಮೇಲೆ ಈಗ ಸ್ವಲ್ಪ ಖಾರದ ಪುಡಿ, ನಾನು ಆಗಲೇ ಹೇಳಿದೆ ಅಲ್ವಾ, ನನಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನಿಸ್ತು. ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಗಾಳಿ ಥಂಡಿ ಅಲ್ವಾ, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು
ಅದನ್ನೇ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಅಂದರೆ ನಾನು ಕಾಬೂಲ್ ಕಡಲೆ ಅಷ್ಟೇ ಹಾಕ್ಬಿಟ್ಟು ಆಮೇಲೆ ನೋಡ್ಬಿಟ್ಟು ನೀರು ಹಾಕ್ಕೋಬೇಕಿತ್ತು. ಬಟ್ ಎಲ್ಲದೂ ಸೇರಿಸ್ಬಿಟ್ಟು ಹಾಕ್ಬಿಟ್ಟೆ. ನಿಮಗೆ ನೆಕ್ಸ್ಟ್ ವೀಡಿಯೋ ನೋಡ್ತಾ ಗೊತ್ತಾಗುತ್ತೆ. ಆಗ ಸ್ವಲ್ಪ ನೀರು ಜಾಸ್ತಿ ಅನಿಸ್ತು. ಬಟ್ ಅದು ಕುದೀತಾ ಸರಿ ಹೋಗುತ್ತೆ. ನನಗೆ ನೀರು ಜಾಸ್ತಿ ಅನಿಸೋದಕ್ಕೆ ನಾನು ಸ್ವಲ್ಪ ನೋಡಿ ಈ ಥರ ಹಾಕ್ಬಿಟ್ಟು ನಾನೇನು ಮಾಡ್ಕೊಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಆಗಿಬಿಡ್ತು. ಗ್ರೇವಿ ತುಂಬ ಗ್ರೇವಿ ಥರ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ. ಕುದೀತಾ ಸರಿ ಹೋಗುತ್ತೆ. ಬಟ್ ನನಗೆ ಆ ಟೈಮಲ್ಲಿ ಸ್ವಲ್ಪ ಭಯ ಆಗಿಬಿಡ್ತು. ಅಯ್ಯೋ ಈ ಸತಿ ಕೆಡಿಸ್ಬಿಟ್ನಾ ಅಂದರೆ ಏನು ಫಸ್ಟ್ ಸತಿ ಮಾಡ್ತಾಯಿಲ್ಲ ನಾನು, ಆಲ್ಮೋಸ್ಟ್ ಒಂದು 3-4 ಟೈಮ್ಸ್ ಮಾಡಿದ್ದೀನಿ. ಆದರೂ ಒಂದೊಂದು ಟೈಮ್ ಒಂದೊಂದು ಥರ ಮಾಡ್ತಾ ಕಲಿಕೆನೇ ಅಲ್ವಾ, ಪ್ರತಿದಿನ ಕಲಿಯೋದೇನಾದರೂ ಇದ್ದೇ ಇರುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಕುದಿ ಬರ್ಸ್ಬಿಟ್ಟು ಬಿಟ್ಟರೆ ನಿಮಗೆ ಪಲ್ಯ ರೆಡಿ ಆಗುತ್ತೆ. ನನಗೆ ನೀರು ಜಾಸ್ತಿ ಆಯಿತು ಅನ್ನೋ ಭಯಕ್ಕೆ ನಾನೇನು ಮಾಡಿದೆ ಅಂದರೆ ಕಡಲೆ ಪುಡಿ, ಮೇ ಬಿ ವೀಡಿಯೋದಲ್ಲಿ ತೋರಿಸಿದ್ದೀನೋ ಅಲ್ವೋ ನನಗೆ ನೆನಪಾಗ್ತಾ ಇಲ್ಲ. ಆ ಕಡಲೆ ಪುಡಿನ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೆ. ತೋರಿಸಿದ್ದೀನಿ. ಒಂದು 2 ಸ್ಪೂನಷ್ಟು ಕಡಲೆ ಪುಡಿ ಹಾಕ್ಕೊಂಡಿದ್ದೆ. ಅಂದರೆ ಏನು ಮಾಮೂಲಿ ನಮ್ಮದು ಪುಟಾಣಿ ಕಡಲೆ ಬರುತ್ತಲ್ಲ ಅದನ್ನೇ ಪುಡಿ ಮಾಡಿಟ್ಟಿರ್ತೀನಿ ನಾನು ಬೇರೆ ಪಲ್ಯಗಳಿಗೆ ಅಂತ. ಅದೇ ಪುಡಿನೇ ಹಾಕ್ಕೊಂಡಿದ್ದೆ. ಸೊ ನನಗೆ ತಿಕ್ನೆಸ್ ಮೇಂಟೈನ್ ಆಯಿತು. ನೀವು ನೀರು ಕರೆಕ್ಟಾಗಿ ಹಾಕ್ಕೊಂಡ್ರೆ ಅದು ಯಾವ ಅವಶ್ಯಕತೆಯೂ ಇಲ್ಲ. ಈಗ ಇದೆಲ್ಲ ಚೆನ್ನಾಗಿ ಕುದಿ ಬರಲಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದ್ರೆ ನಿಮಗೆ ಸಖತ್ತಾಗಿರೋ ಚೆನ್ನ ಮಸಾಲ ರೆಡಿಯಾಗಿರುತ್ತೆ. ಈಗ ಚೆನ್ನ ಮಸಾಲ ರೆಡಿಯಾಗಿದೆ. ಇದ್ರ ಜೊತೆ ಬಿಸಿ ಬಿಸಿ ಪೂರಿ, ಉಪ್ಪಿನಕಾಯಿ, ಈರುಳ್ಳಿ ಇದ್ದು ಬಿಟ್ಟರೆ ಸೂಪರಾಗಿರುತ್ತೆ. ನಿಮ್ಗೆ ಈಗಲೂ ನೀರು ಅಂತಾನೆ ನೀರೇ ಕಾಣಿಸ್ತಿರ್ಬೋದು, ಬಟ್ ಇಲ್ಲ ಕರೆಕ್ಟಾಗಿತ್ತು. ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಣ್ಣೆ ಹಾಕ್ಕೊಬಿಟ್ರೆ ನಿಮಗೆ ಚೆನ್ನ ಮಸಾಲ ರೆಡಿಯಾಗೋಗುತ್ತೆ. ನೀವು ಪೂರಿ, ಚಪಾತಿ, ಪರೋಟ, ನಾನ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನಾನು ಯೂಶ್ವಲಿ ಪೂರಿಗೆ ತಿಂತೀನಿ. ನೋಡಿ ಇಷ್ಟೇ ಬ್ರೇಕ್ಫಾಸ್ಟ್, ನಮ್ಮದು ಸಂಡೇ ಬ್ರೇಕ್ಫಾಸ್ಟ್ ಸಖತ್ತಾಗಿತ್ತು. ನೀವು ಒಂದು ಸತಿ ಮಾಡ್ಕೊಂಡು ನೋಡಿ. ಎಸ್ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ರೆಸಿಪಿನ, ತುಂಬ ಈಸಿ. ನಾನು ಈ ಸದ್ಯಕ್ಕೆ ಮಾಡ್ತಾ ಇರೋದು ಈ ಸ್ಟೈಲಲ್ಲಿ. ನೆಕ್ಸ್ಟು ಬೇರೆ ಸ್ಟೈಲಲ್ಲಿ ತೋರಿಸ್ತೀನಿ, ಏನೋ ಗೊತ್ತಿಲ್ಲ. ರೆಸಿಪಿ ಮಾತ್ರ ತುಂಬ ಅದ್ಭುತವಾಗಿ ಬರುತ್ತೆ. ಜೊತೆ ಸ್ವಲ್ಪ ಈರುಳ್ಳಿ, ಬೆಣ್ಣೆ ಇದ್ದುಬಿಟ್ರೆ ಪೂರಿಗೆ ಅಂತೂ ಸಖತ್ತಾಗಿರುತ್ತೆ. ನೀವು ಬೇರೆ ಚಪಾತಿ, ನಾನ್ ಎಲ್ಲದಕ್ಕೂ ಮಾಡ್ಕೊಬೋದು. ಬಟ್ ನಾನು ಯೂಶ್ವಲಿ ಪೂರಿ ಜಾಸ್ತಿ ಮಾಡ್ತೀನಿ. ಸೂಪರಾಗಿರೋ ರೆಸಿಪಿ. ಒನ್ ಟೈಮು ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇವನ್ನ ಲೈಕ್ ಮಾಡಿ ಮರೀದೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ. ಒಳ್ಳೆ ರೆಸಿಪಿ ಅಲ್ವಾ, ಶೇರ್ ಮಾಡಿ. ಅವರು ಚೆನ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.